ಇವತ್ ಬೆಳಿಗ್ಗೆ ಕಾಲೇಜ್ ಕಡೆ ಬಂದ್ರೆ ಎಲ್ಲ ಮಾಸ್ ಬಂಕ್ ಹಾಕ್ಬಿಟ್ಟವ್ರೆ. ಅಟ್ಲೀಸ್ಟ್ ಮುಂಚಿತವಾಗರು ಹೇಳಿದ್ರೆ ಇವತ್ ನಾವು ಬತ್ತಿರ್ಲ ಬಸ್ಸಲ್ಲಿ ಬರ್ಬೇಕಾದ್ರೆ ಹೇಳ್ತಾರೆ ಇವತ್ ಕಾಲೇಜ್ ಹೋಗೋದ್ ಬೇಡ ಕಣ್ರ ಅಂತ. ಇನ್ನೇನ್ ಮಾಡೋದು, ಇಷ್ಟ ದೂರ ಬಂದಾಗಿದೆ, ಮನೆಗೆ ಮತ್ತೆ ವಾಪಸ್ ಹೋಗೋದು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಮೈಸೂರು ಪ್ಯಾಲೇಸ್ ನೋಡ್ಕೊ ಬರೋದಂತ ಮೈಸೂರು ಕಡೆ ಹೊರಟು. ನನ್ನ ಫೋನಲ್ಲಿ 20% ಅಷ್ಟೇ ಚಾರ್ಜರ್ ಇದ್ದಿದ್ದು, ಅದಕ್ಕೆ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲೇ ಚಾರ್ಜ್ ಮಾಡ್ಕೊಂಡೆ. ಪ್ಯಾಲೇಸ್ ಕಡೆ ಹೊರಟು ಹೋಗ್ಬೇಕಾದ್ರೆ ಚಾಮುಂಡಿ ಬೆಟ್ಟದಲ್ಲಿ ಜೋರ್ ಮಳೆ ಹೋಯ್ತಿತ್ತು. ಇಲ್ಲೇ ಮಳೆ ಹೋಯ್ತಾ ಇಲ್ವಲ್ಲ ಅಂತ ಅನ್ಕೋತಿದ್ದೋ, ನೋಡ್ರಿ ಇಲ್ಲೂ ಸ್ಟಾರ್ಟ್ ಆಯ್ತು. ಆಮೇಲೆ ಈ ಟೀಚರ್ ಮಕ್ಳನ್ನೆಲ್ಲ ಅವ್ರ ಓನ್ ವೆಹಿಕಲ್ ಮೈಸೂರಿಗೆ ಒನ್ ಡೇ ಟ್ರಿಪ್ ಅಂತ ಕರ್ಕೊ ಬಂದಾರೆ. ಹುಡುಗರ ಮಕ್ಕಳಲ್ಲಿ ಏನ್ ಖುಷಿ ಇತ್ತು ಗೊತ್ತಾ. ಆಮೇಲೆ ನಾವು ಪ್ಯಾಲೇಸ್ ಎಂಟ್ರಿ ಟಿಕೆಟ್ ತಕೊಂಡು ಒಳಗಡೆ ಎಂಟ್ರಿ ಆದೋ, ಚಪ್ಲಿನೆಲ್ಲ ಒಂದ್ ಕಡೆ ಇಟ್ಟು ಪ್ಯಾಲೇಸ್ ಪಕ್ಕದಲ್ಲಿ ದೇವಸ್ಥಾನ ಕಡೆ ಬಂದು ಕೈ ಮುಕ್ಕೊಂಡು ಅಲ್ಲಿಂದ ಅರಮನೆ ಒಳಗಡೆ ಹೋದು. ಇಲ್ಲಿ ಬರ್ತಾ ಇರೋದೇ ನಾನು ಸೆಕೆಂಡ್ ಟೈಮ್, ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಬಂದಿದ್ದು, ಅದ್ ಬಿಟ್ರೆ ಇವಾಗಲೇ ಒಳಗಡೆ ಬರ್ತಾ ಇರೋದು. ದಸರಾ ಟೈಮ್ ಅಲ್ಲೆಲ್ಲ ಬಂದಾಗ ಬರೀ ಆಚೆ ಅಷ್ಟೇ ಬಂದು ಹೊರಟೋಗ್ತಿದ್ದು. ಇವೆಲ್ಲ ಬೆಳ್ಳಿ ಕುರ್ಚಿಗಳು, ಮತ್ತೆ ಇದು ಬಂದು ಒರಿಜಿನಲ್ ಆನೆದಂತ ಅಂತೆ. ಪ್ಯಾಲೇಸ್ ನೋಡ್ಕೊಂಡು ಹೋಯ್ತಿದ್ರೆ ಒಂದ್ ಸ್ವಲ್ಪನೂ ಬೇಜಾರಿ ಆಯ್ತಿರಲ್ಲ. ಒಂದ್ ರೌಂಡ್ ಹಾಕೊಂಡು ನೆಕ್ಸ್ಟ್ ಆಚೆ ಕಡೆ ಬಂದು ಒಂದ್ 2-3 ಫೋಟೋಸ್ ತಗೊಂಡು ನೆಕ್ಸ್ಟ್ ಬೇಗ ಮನೆ ಕಡೆ ಹೊರಟು. ಯಾಕಂದ್ರೆ ಮುತ್ತಗೆರೆ ಮಾಯಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊರಟ್ಬಿಟ್ಟು ಅಲ್ಲಿಂದ ಬಂದು ಕಂಪ್ಲೀಟ್ ಗೆಟಪ್ ಚೇಂಜ್ ಮಾಡ್ಕೊಂಡು ಮನೆಯವರೆಲ್ಲ ದೇವಸ್ಥಾನ ಕಡೆ ಹೊರಟು. ದೇವಸ್ಥಾನಕ್ಕೆ ರೀಚ್ ಆದ, ಅದಾದ್ಮೇಲೆ ಪ್ರಸಾದ ಮಾಡಬೇಕಾಗಿತ್ತು. ಎಲ್ರು ಕೂತ್ಕೊಂಡು ರಸಾಯನ ಮಾಡ್ತಿದ್ದು. ರಸಾಯನ ಮಾಡಾದ್ಮೇಲೆ ನೆಕ್ಸ್ಟ್ ಪೂಜೆ ಮಾಡಿಸ್ತೋ, ಅದಾದ್ಮೇಲೆ ಮಾಡಿರೋ ಪ್ರಸಾದ ಎಲ್ರಿಗೂ ಕೊಟ್ಟು. ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ತುಂಬಾ ದೂರದಿಂದ ಬರ್ತಾರಂತೆ. ನಾವು 20 ಕಿಲೋಮೀಟರ್ ಬಂದಿದೀವಿ ಈ ದೇವಸ್ಥಾನಕ್ಕೆ. ನೆಕ್ಸ್ಟ್ ಪೂಜೆ ಮಾಡ್ಸಾದ್ಮೇಲೆ ಮನೆ ಕಡೆ ಹೊರಟು ಹೋಗ್ತದ್ರಲ್ಲಿ ಊಟ ಮಾಡ್ಕೊಂಡು, ಊಟನು ಕೂಡ ಜೊತೆ ತಂದಿದ್ದು. ಆಮೇಲೆ ಅಲ್ಲಿಂದ ಮನೆಗೆ ಬಂದಾದ್ಮೇಲೆ ನೆಕ್ಸ್ಟ್ ಕ್ರಿಕೆಟ್ ಆಡೋದಂತ ಗ್ರೌಂಡ್ ಬಂದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲೇ ಹೋಗಿದ್ರು ಸಂಜೆ ಬಂದು ಕ್ರಿಕೆಟ್ ಆಡೋ ಫೀಲ್ ಇದೆಯಲ್ಲ, ಅದ್ರ ಫೀಲೇ ಬೇರೆ ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.